ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ನೋಡಿ, ಇದು ಮಾರ್ನಿಂಗ್ ಅಂದರೆ ಬೆಳಗ್ಗೆ ಅಂತ ಏನಿಲ್ಲ, ಒಂದು 10 ಗಂಟೆ ಮೇಲೆ ಫಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಇವತ್ತಿನ ಟಿಫನ್ ಏನು ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಬರಲ್ಲ ಅಂತ ಅಂದರು. ಟಿಫನಿಗೆ ಬೆಳಗ್ಗೆನೇ ಹೋಗಿದ್ರು, ಮೀಟಿಂಗ್ ಏನೋ ಇದೆ ಅಂತ, ಅಲ್ಲೇ ತಿನ್ಕೊತೀನಿ ಅಂತ. ನಾನು ಸರಿ ಅಂತ ಅಂಬಲಿ ಮಾಡಿಕೊಂಡೆ. ಅಂಬಲಿ ಮಾಡ್ಕೊಂಡು ಮಕ್ಳಿಗೂ ಅಂಬಲಿ ಮಾಡಿಕೊಟ್ಟೆ. ಜಾಸ್ತಿ ಗಟ್ಟಿಗೆ ಮಾಡಿದೆ, ಚೆನ್ನಾಗಿರುತ್ತೆ. ಒಂಥರ ಗಟ್ಟಿಗೆ ಮಾಡ್ಕೊಂಡ್ರೆ ಹೊಟ್ಟೆ ತುಂಬ್ದಂಗಾಗುತ್ತೆ. ಅವರಿಗೂ ಮಾಡಿಕೊಟ್ಟು ನಾನು ಮಾಡ್ಕೊಂಡು ಬೇಗನೆ ಅಡುಗೆ ಮಾಡಿದ್ರಾಗುತ್ತೆ, ಒಂದು 11-12 ಗಂಟೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಬೆಡ್ ಕವರೆಲ್ಲ ಚೇಂಜ್ ಮಾಡಿಕೊಂಡು 2 ಕವರು ಅಷ್ಟೇ ಫುಲ್ಲು ಗಲೀಜಾಗುತ್ತೆ. ಇದು ಸ್ವಲ್ಪ ತೆಳ್ಳಗೆ, ಇದು ಏನಪ್ಪ ವೈಟ್ ಕಲರ್ ಆಗಿರೋದಕ್ಕೆ ಒಂಥರ ತುಂಬ ಡಾರ್ಕ್ ಇಲ್ಲ, ಈ ಕಡೆ ಲೈಟ್ ಇಲ್ಲ, ಮೀಡಿಯಮ್. ಓ, ಸ್ನಾನ ಮಾಡ್ಕೊ. ಇದೆಯಲ್ಲ ನನ್ನ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ನಿನ್ನ ಕೈ ನೋವು ಬಟ್ಟೆ ಉದ್ದು ಹೋಗ್ತಾ ಇದ್ದೀನಿ. ಅಮ್ಮಂಗೆ ಮಾಡ್ಕೊಡಲ್ವಾ? ನೋಡಷ್ಟು ಬಟ್ಟೆ ಒಳ್ಳೆ ನೋಡ್ಕೊಳೆ. ಮುಖ ಕಾಡ್ಬಿಟ್ಟಿದ್ದು, ಬಾಯ ಹೋಗ್ಬಿಟ್ಟಿದ್ದು, ಸೋಪಿದ್ದ ಹಿಂಗೆ ಮುಜ್ಬೇಕು, ಹಿಂಗೆ ಬಂದ್ಬಿಡ್ತು, ಮುಜ್ಬಿಟ್ಟು ನಾನು ಹೆಂಗೆ ಕಲ್ತಿದ್ದೀನಿ ಗೊತ್ತಾ? ಇಲ್ಲಿ ಎಷ್ಟು ಫಾಸ್ಟಾಗಿ ಮಾಡಿದೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಎಷ್ಟಿದೆ? 13 9 18 ಅಲ್ಲ. ನನ್ನ ಮಗಳು ಒಗ್ಕೊಂಡು ಒಗೆದ್ಬಿಟ್ಟು ಕೊಡಿಲ್ಲ, ಚೆನ್ನಾಗಿ ಎಷ್ಟು ಚೆನ್ನಾಗಿ ಒಗ್ದಿದ್ದಾಳೆ ನೋಡಿ, ಒಣಗಾಕಿದ್ದಾಳೆ. ನಾನು ಸ್ವಲ್ಪ ಬುಕ್ಕೆಲ್ಲ ರ್ಯಾಪರ್ ಹಾಕೋದಿತ್ತು, ಅದನ್ನು ಇಟ್ಟಿದ್ದೀನಿ. ಅದನ್ನು ಮಾಡ್ಕೊಂಡ್ರೆ ಆಮೇಲೆ ಹಾಕ್ತೀನಿ ಬೇಕಾದ್ರೆ. ಫಸ್ಟ್ ಸಾಂಬಾರೆಲ್ಲ ಮಾಡ್ಕೊಂಡು ಅಂದ್ಬಿಟ್ಟು ಫಸ್ಟ್ ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಕವರ್ನೆಲ್ಲ ಹಾಕ್ತೆ. ಬೆಡ್ ಕವರೆಲ್ಲ ಇತ್ತಲ್ಲ, ಸ್ವಲ್ಪ ಗಲೀಜಾಗಿ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಹಾಕ್ಬಿಟ್ಟು ಹಾಕಿ ಒಗೆಯೋಕ್ಕಾಗ್ತೆ. ಇವಾಗ ಕಾಯೆಲ್ಲ ಸುಳ್ಕೊತಾ ಇದ್ದೀನಿ. ಸಾಂಬಾರು ಮಾಡೋಣ, ಒಂದು 2-3 ಸುಳ್ದು ಇಟ್ಬಿಡ್ತೀನಿ. ನನಗಂತೂ ಸುಳಿಯೋಕ್ಕೆ ಒಂದು ದೊಡ್ಡ ತಲೆನೋವು ನನಗೆ. ಅಂದರೆ ಸುಳ್ಕೊತೀನಿ ಬೇಗನೆ, ಆದರೆ ಕೆಲಸ ಇರೋ ಟೈಮಲ್ಲಿ ಸುಳ್ಕೊಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ಒಂದು 3-4 ಸುಳ್ಕೊಂಬಿಡೋಣ. ಅದು ಗೊತ್ತೇ ಇರೋದಿಲ್ಲ, ಒಂದ್ಸಲಿ ಎಲ್ಲ ಮನೆಯೆಲ್ಲ ಒಡಿಸ್ಬಿಟ್ಟಿರ್ತೀನ, ಅವಾಗ ಕಾಯಿ ಸುಳಿಬೇಕಂದ್ರೆ ಬೇಜಾರಾಗುತ್ತೆ. ಮತ್ತೆ ಎಲ್ಲ ಫುಲ್ಲು ಗಲೀಜಾಗೋಗುತ್ತೆ. ಅದ್ರದ್ದು ಇದಿರುತ್ತಲ್ಲ, ಹೊರಗಡೆ ಆಗಿದ್ರೆ ಇದೇನಪ್ಪ ಕೆಳಗಡೆ ನೆಲದಲ್ಲಾದರೆ ತಲೆನೋವು ಇರೋಲ್ಲ ನನಗೆ. ಇದು ನಾವು ಅಪಾರ್ಟ್ಮೆಂಟಲ್ಲಿ ಇರೋದಕ್ಕೂ ಅದಕ್ಕೂ ಮನೆಯೆಲ್ಲ ಗಲೀಜಾಗುತ್ತೆ, ಕೆಳಗೋಗಿ ಸುಳ್ಕೊಬರೋಕ್ಕೂ ನನಗೆ ಆಗಲ್ಲ. ಸರಿ ಅಂತ ಒಂದು ಕೊಬ್ಬರಿನೂ ಬೇಕಾಯ್ತು, ಅಮ್ಮ ಕೊಬ್ಬರಿನೂ ಕೊಟ್ಟಿತ್ತು. ಅದಕ್ಕೆ ಒಂದು ಕೊಬ್ಬರಿನೂ ಸುಳಿದಿಟ್ಕೊಳ್ಳೋಣ, ಚಟ್ನಿ ಪುಡಿ ಅನ್ಕೊಂಡು ಮಾಡ್ಕೊಳಕ್ಕಾಗುತ್ತೆ ಅಂದ್ಕೊಂಬಿಟ್ಟು ಅದನ್ನು ಸುಳ್ದು ಒಂದು ತೆಂಗಿನಕಾಯಿ ಒಂದು 2 ಕಾಯಿ ಸುಳ್ಕೊಂಬಿಟ್ಟು ಕ್ಲೀನಾಗೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಅವಾಗ ಹೊಡ್ಕೊಂಡು ಸಾರು ಮಾಡೋಕ್ಕೆ ಸರಿಯಾಗುತ್ತೆ ನನಗೆ. ಇಲ್ಲ ಅಂದರೆ ಕಾಯಿ ಇಲ್ಲ ಅಂದರೆ ನನಗೆ ಜಾಸ್ತಿ ನಾನು ಇದು ಒಂದೇ ಸರಿ ಮಾಡೋದು ಜಾಸ್ತಿ. ನಮ್ಮ ಮನೇಲಿ ಕಾಳಿನ ಸಾರು ಇದೇ ಇಷ್ಟ, ಬೇಳೆ ಸಾರು ಮತ್ತು ಇದ್ರ ಸಾರೆಲ್ಲ ತಿನ್ನೋದಿಲ್ಲ, ಮೊಸಪ್ಪು ಸಾರೆಲ್ಲ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಒಂದು 2 ಕಾಯಿ ಸುಳ್ದಿಟ್ಕೊಂಡ್ಬಿಡ್ತೀನಿ. ಮತ್ತು ಇದು ಚಿತ್ರಾನ್ನಕ್ಕೆ ಮತ್ತು ಎಲ್ಲದಕ್ಕೂ ಬೇಕಾಗುತ್ತಲ್ವ, ತುರಿದ್ಬಿಟ್ಟೆಲ್ಲ ಇಟ್ಕೊಂಡ್ರೆ ಆಗುತ್ತೆ ಅಂದ್ಕೊಂಬಿಟ್ಟು ಇವಾಗ ಸುಳ್ಕೊಂತೀನಿ. ಸುಳ್ಬಿಟ್ಟು ಹಾಕಿನಿ. ಇದು ಕೊಬ್ಬರಿನೂ ಅಷ್ಟೇ, ಒಂದು ಕೊಬ್ಬರಿ ಹೊಡೆದ್ಬಿಟ್ಟು ಸುಳ್ಕೊಂಬಿಟ್ಟು ಇಟ್ಕೊಳ್ಳೋಣ. ಒಂದು ಅಮ್ಮ 4-5 ಕೊಟ್ಟಿದ್ದಾರೆ, ಹಂಗೆ ಇಟ್ಟಿದ್ದೀನಿ. ಒಂದು ಮಾತ್ರ ಸುಳ್ಕೊಂಡಿದ್ದೀನಿ. ಟಂಟಡಾಣ್ ಹೆಂಗೆ ಬಂತು ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಳ್ಳಾಡ್ತಾ ಇತ್ತು ಇದು, ಅಮ್ಮ ಅಳ್ಳಾಡೋದೇ ಕೊಟ್ಟಿದ್ದೆ. ಇನ್ನೊಂದು 4-5 ಇದೆ, ಅದು ಅಳ್ಳಾಡ್ತಾ ಇಲ್ಲ. ಸರಿ, ಇವಾಗ ಎಲ್ಲದನ್ನು ಬಾಚ್ಬಿಟ್ಟು ನಾನು ಅದನ್ನೇ ಚೀಲದೊಳಗೆ ಹಾಕ್ಬಿಟ್ಟು ಕೆಳಗೆ ಹೋಗಿ ಇಟ್ಟು ಬರಬೇಕಷ್ಟೇ ಇವಾಗ. ಅದಕ್ಕೆ ಬೇಗನೆ ಕಾಯಿ ಸುಳ್ಕೊಂಬಿಟ್ನಲ್ಲ, ತುರಿದ್ಬಿಟ್ಟು ಬೇಗ ಸಾಂಬಾರು ಮಾಡಿದೆ. ಹೀರೆಕಾಯಿ ಸಾಂಬಾರು ಮಾಡಿದೆ. ಎಷ್ಟು ಗಮ್ ಅಂತ ಇತ್ತಂದರೆ ನನ್ನ ಮಗನ ಫೇವ್ರೇಟ್. ಮತ್ತು ಕುಕ್ಕರಲ್ಲಿ ಫಸ್ಟು ಸಪ್ರೇಟ್ ಬೇಳೆ ಬೇಯಿಸ್ಕೊಬಿಟ್ಟು ಹೀರೆಕಾಯಿನ ಸಪ್ರೇಟ್ ಕುಯ್ಕೊಂಬಿಟ್ಟು, ಹೀರೆಕಾಯಿನ ಬೇಯಿಸ್ಕೊಳ್ಳೋದೇನು ಬೇಡ, ಅದನ್ನು ಸಾಂಬಾರೊಳಗೆ ಹಂಗೇ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಸಾಲೆ ಮಾಮೂಲಿ ಮಿಕ್ಸಿಲಿ ರುಬ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಇದು ಕರಿಬೇವು, ಇದಪ್ಪ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕೊಂಡು ಅದ್ರ ಜೊತೆಗೆ ಫಸ್ಟ್ ಹೀರೆಕಾಯಿ ಹಾಕ್ಬಿಡ್ಬೇಕು. ಹೀರೆಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಮಸಾಲೆ ರುಬ್ಬಿರ್ತೀವಿ ಅದನ್ನು ಹಾಕಿ ಎಷ್ಟು ಬೇಕಷ್ಟು ನೀರು ಉಪ್ಪು ಎಲ್ಲ ಹಾಕೊಂಡು, ಉಳಿಬೇಕಂದ್ರೆ ನೀವು ಹುಣಸೆ ನೋಡಿನ ಬಿಡ್ಕೊಬೋದು. ಚೆನ್ನಾಗಿತ್ತು. ಮತ್ತು ಗಮ್ಮ ಅಂತ ಇದು ಸಾಂಬಾರು ಮುದ್ದೆ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು ಅಂತ ನಾನು ಅದಕ್ಕೆ ಕಾಯಿನ ತೊಳೆದಿಟ್ಬಿಡೋಣ. ನನ್ನ ಮಗಳಿಗೆ ಅನ್ನನೂ ಮಾಡಿ ಈ ಕಡೆ ಸಾಂಬಾರು ಮಾಡಿದೆ. ಅಮ್ಮ ಊಟ ಮಾಡಿಬಿಡು, ನಿಂಗೆ ಹೊಟ್ಟೆ ಹಸಿದೆ ಅಂತ ಇದೆ ನನ್ನ ಮಗಳು. ಅವ್ರು ಊಟ ಮಾಡ್ಕೊತಾರೆ ಬೇಕಾದ್ರೆ, ಆಮೇಲೆ ನಮ್ಮ ಮನೆಗೆ ಬಂದ ಮುದ್ದೆ ಜೊತೆಗೆ ನಾನು ಊಟ ಮಾಡೋಣ ಬಿಡು ಅಂತ ಅಂದ್ಕೊಂಡು ಕಾಯಿ ಈ ಥರ ಸುಳಿದ್ಬಿಡ್ತು. ಎಲ್ಲ ಇದೆಲ್ಲ ಬತ್ತಾ ಇದೆ ಹಂಗೆ, ಕಾಯಿದು ಒಳಗಡೆ ಇರೋದೆಲ್ಲ ಸಿಪ್ಪೆರೆಲ್ಲ ಬರ್ತದೆ, ಇಡ್ಲಿ ಬಿಡೋದು ಹಂಗೆ ಕುಯ್ದು ತುಂಬಿಡ್ತೀನಿ. ಜಾಸ್ತಿ ನನ್ನ ಇದು ರುಬ್ಬಕ್ಕೆ ಅಲ್ವಾ, ಏನೂ ಆಗೋದಿಲ್ಲ. ಚಿತ್ರಾನ್ನಕ್ಕೆಲ್ಲ ಮೇಲ್ಗಡೆ ಬೇಕಾದ್ರೆ ಹಾಕೊತೀನಿ, ರುಬ್ಬಕ್ಕಲ್ವ ಅದನ್ನು ರುಬ್ಕೊಳತ್ತಂಗೆ ಮಿಕ್ಸಿ ಒಳಗೆ ಅಂದ್ಕೊಂಡು ತುರ್ದು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟು ನೆನ್ನೆ ತೊಗೊಬಂದು ಸೋಸಿರಲಿಲ್ಲ, ಹಂಗೆ ನ್ಯೂಸ್ ಪೇಪರಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಅದನ್ನೇ ಸೋಸ್ಬಿಟ್ಟು ಎಲ್ಲ ಎತ್ತಿಟ್ಕೊಳದ. ಇದು ನಾಟಿ ಕೊತ್ತಂಬರಿ ಸೊಪ್ಪು ಅಲ್ವಾ, ಆದರೂ ಕಡ್ಡಿನೇ ಎಷ್ಟು ದಪ್ಪ ಇದೆ ಗೊತ್ತಾ. ಅಯ್ಯೋ ಅಂದ್ಬಿಟ್ಟು ಸೋಸ್ಬಿಟ್ಟು ಎತ್ತಿರ್ತಾ ಇದ್ದೆ.
ಸರಿ ನನ್ನ ಮಗಳೆಲ್ಲ ಊಟ ಮಾಡೋಕೆ ಇಬ್ಬರಿಗೂ ಊಟ ಎಲ್ಲ ಇಕ್ಕೊಟ್ಟೆ. ನಾನು ನಮ್ಮ ಮನೆಗೆ ಬರೋದು ಸ್ವಲ್ಪ ಲೇಟ್ ಅಲ್ವಾ, ನಾನೆಲ್ಲ ಮಾಡೋಷ್ಟೊತ್ತಿಗೆ ಫುಲ್ಲು ಗಲೀಜಾಗೋಯ್ತು. ಸಾಂಬಾರೆಲ್ಲ ಮಾಡಿದ್ಮೇಲೆ ಬೇಳೆಲ್ಲ ಯಾಕೋ ಕೂಗಿಸ್ಬಿಟ್ನ, ಎಲ್ಲ ಪುಸ್ ಅಂತ ಎಲ್ಲ ಕಡೆನೂ ಚೆಲ್ಬಿಡ್ತು, ಆರ್ತು ಗಲೀಜಾಗೋಯ್ತು. ಅದೇನಪ್ಪ ಯಪ್ಪ ಯಾರು ಕಂಡಿಡ್ಬಿಟ್ರು ಅಡುಗೆ ಮಾಡೋದಂತೂ. ನನಗಂತೂ ಗ್ಯಾಸ್ ಒರೆಸಿನೇ ಕೈ ಸೌದೋಗುತ್ತೆ ಏನೋ ಗೊತ್ತಿಲ್ಲ. ಗಂಜಿ ಸೋರಿರುತ್ತೆ ಅಂದರೆ ಹಾಲುಕ್ಕಿರುತ್ತೆ, ಇಲ್ಲ ಅಂದರೆ ಬೇಳೆದು ಇದು ಚುಸ್ ಅಂದ್ಬಿಟ್ಟು ಆ ಕಡೆ ಎಲ್ಲ ಫುಲ್ಲು ಆರ್ಬಿಡ್ತಾ. ಎಲ್ಲ ಕ್ಲೀನಾಗಿ ಮತ್ತೆ ಒರೆಸ್ಕೊಂಡೆ. ಎಲ್ಲ ಕ್ಲೀನಾಗಿ ಅದಕ್ಕೆ ಒರೆಸ್ಬಿಡೋಣ ಬಿಡು ಎಲ್ಲ ಫುಲ್ಲು ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಸೋಪ್ ದಿನ ಒರೆಸ್ಕೊತಾ ಇರ್ತೀನಿ. ಅಪ್ಪ ಒರೆಸಿನೇ ಕೈ ಹೋಗ್ಬಿಟ್ಟೈತೆ. ನನಗೆ ಗಲೀಜಾಗಿರೋದು ನೋಡೋಕ್ಕಲ್ಲ, ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಒಂದೊಂದ್ಸಲಿ ಒರ್ಸೋಕ್ಕೆ ಹೋಗೋದಿಲ್ಲ, ಸಂಜೆ ಒರೆಸ್ಕೊಂಡ್ರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಈ ಕಡೆ ಒರೆಸಿರ್ತೀನಿ. ಇಲ್ಲಾಂದರೆ ಗಂಜಿ ಸೋರಿರುತ್ತೆ, ಇಲ್ಲಾಂದರೆ ಹಾಲೇನಾರು ಉಕ್ಬಿಟ್ಟು ಇದಾಗೋಗಿರುತ್ತೆ, ಒಂಥರ ಕರ್ರಗಾದಂಗೆ ಆಗ್ಬಿಡುತ್ತೆ. ಇನ್ನೇನು ಮಾಡೋಣ ಬಿಡು ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಒರೆಸ್ಕೊಂಬಿಡು. ನಮ್ಮ ಮನೆ ಅನ್ನ ಸಾಂಬಾರೆಲ್ಲ ರೆಡಿ ಆಗಿದೆ. ನಮ್ಮ ಮನೆಯವ್ರು ಬರೋ ಸ್ವಲ್ಪ ಲೇಟ್ ಅಲ್ವಾ, ಅಷ್ಟೊತ್ತಿಗೆ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಎತ್ತಿಕ್ಬಿಟ್ಟು ಆಮೇಲೆ ಬೇಕಾದ್ರೆ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಬಂದು ನನ್ನ ಹತ್ರ ಒಸಿ ಕಿತಾಪತಿ ಮಾಡಲ್ಲ. ಅಯ್ಯೋ ಅವಳು ಇರೋದಕ್ಕೆ ನಂಗೆ ಬೇಜಾರಾಗಲ್ಲ, ಮಾತಾಡ್ತಾ ಇರ್ತಾಳೆ, ಅಮ್ಮ ಹಂಗೆ ಹಿಂಗೆ ಅಂತಾಳೆ. ನನ್ನ ಹತ್ರ ನನಗೆ ಮಾತಾಡ್ಕೊಂಡಿರ್ಬೇಕು, ನನಗೆ ಕೆಲಸ ಆಗೋದೇ ಗೊತ್ತಾಗಲ್ಲ. ಇವಾಗ ಒಂದೇ ಫೋನ್ ಇರೋದ್ರಿಂದ ವೀಡಿಯೋ ಮಾಡ್ಕೊತಾ ಇರ್ತೀನ, ಇಲ್ಲಾಂದರೆ ಅಕ್ಕ ನಾನು ಏನಾರ ವೀಡಿಯೋ ಇಲ್ಲಾಂದರೆ ಅಕ್ಕನ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ಕೊತಿರ್ತೀನಿ, ಟೈಮ್ ಆಗೋದೇ ಗೊತ್ತಾಗಲ್ಲ. ಆಮೇಲೆ ನನ್ನ ಮಗಳು ಇದ್ದರೆ, ನನ್ನ ಮಗಳು ಸ್ಕೂಲ್ ಇಲ್ಲಾಂದರೆ ಅಮ್ಮ ಹಂಗೆ ಹಿಂಗೆ ಹಂಗಾಯಿತು ಹಿಂಗಾಯಿತು ನಾನು ಹೇಳ್ತಾ ಇರ್ತೀನಿ, ಅದು ಹಂಗಿತ್ತು ಅಮ್ಮು ಹಿಂಗಿತ್ತು ಅಮ್ಮು ಅಂದ್ಬಿಟ್ಟು ಅವಳು ಹೇಳ್ತಿರ್ತಾಳೆ. ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ ನನ್ನ ಮಕ್ಕಳು ಹೇಳ್ತಾ ಇದ್ರೆ. ಹೋಗಮ್ಮ ಹಂಗಿಂಗೆಲ್ಲ ಅನ್ನಕ್ಕೆ ಹೋಗೋದಿಲ್ಲ, ಸುಮ್ಮನೆ ಕ್ಲೀನಾಗಿ ಅಮ್ಮ ಹಿಂಗಿತ್ತ ಅಮ್ಮ ಅಂತ ಕೇಳ್ತಾ ಇರ್ತಾರೆ ನನ್ನ ಮಕ್ಕಳು ಇಬ್ಬರು ಅಷ್ಟೇ. ಅವನು ಆಟಾಡೋಕ್ಕಂತೂ ಹೋಗ್ಬಿಡ್ತಾನೆ, ಇವಳು ಹೋಗೋದೇ ಇಲ್ಲ. ಒಂದ್ಸಲಿ ಇಷ್ಟ ಇದ್ದರೆ ಹೋಗ್ತಾಳೆ, ಇಲ್ಲಾಂದರೆ ಹೋಗೋದೇ ಇಲ್ಲ. ಇಲ್ಲೇ ಟಿ ವಿ ನೋಡ್ಕೊಂಡು ನನ್ನ ಹತ್ರ ಏನಾರು ಕೆಲಸ ಇದ್ದರೆ ಅಮ್ಮ ಏನಾರು ಹೇಳು ಅಂತ ಮಾಡ್ತಿರ್ತಾರೆ. ಏನಾರು ಬಟ್ಟೆ ಮರ್ಚೊಮ್ಮು ಅಂದರೆ ಪಾಪ ಎಲ್ಲ ಕೆಲಸ ಮಾಡುತ್ತೆ, ಮಾಡಲ್ಲ ಅಂತ ಏನೋ ಅನ್ನಕ್ಕೆ ಹೋಗಲ್ಲ. ಅಂದರೆ ಹೇಳ್ಬೇಕು ಅವಳಿಗೆ, ಅಮ್ಮ ಈ ಕೆಲಸ ಮಾಡು ಅಂತಂದರೆ ಎಲ್ಲ ಮರ್ಚಿ ಚೆನ್ನಾಗಿ ಇಕ್ಕಿರ್ತಾಳೆ. ಪಾತ್ರೆ ಒಂದು ಹಾಕಿದೆ ತೊಳಿ ಅಮ್ಮ ಸುಸ್ತಾಗಿದೆ ಅಂತಂದರೆ ತೊಳೆದಿಕ್ತಾಳೆ. ಹೆಣ್ಮಕ್ಳೇ ಅಷ್ಟೇ ಅಲ್ವ, ನಾವಾದರೂ ಅಷ್ಟೇ, ಒಬ್ಬರೊಬ್ರು ಗೊತ್ತಿಲ್ಲ ಹೆಂಗೆ ಅಂತ ನಾವು ಹೆಂಗೆ ಕಲಿಸ್ತೀವಿ ಮಕ್ಳಿಗೆ ಅದೇ ಥರ ಬುದ್ಧಿ ಬರುತ್ತೆ ಅಷ್ಟೇ. ನಾನಂತೂ ನಮ್ಮ ಅಮ್ಮನೂ ಅಷ್ಟೇ ನಮಗೆ ಮಾಡು ಅಂತ ನಮಗೆ ಕಲಿಸ್ಕೊಟ್ಟಿರೋದಕ್ಕೆ ಇವಾಗ ನಮಗೆ ಗಂಡು ಮನೆಗೆ ಹೋದಾಗ ಅನಿಸ್ಕೊಳಕ್ಕೆ ತಪ್ಪಿರೋದಿಲ್ಲ. ನಮಗೆ ಯಾರು ಏನು ಅನ್ನೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ಯಾರು ಅನ್ನೋದಿಲ್ಲ. ಏನೋ ನಾವು ಅಪ್ಪ ಅಮ್ಮ ನಮಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಮತ್ತೆ ಈ ಥರ ಮಕ್ಳಿಗೆ ಬರಲ್ಲ ಹಂಗೆ ಬರಲ್ಲ ಅಂತ ನಾವು ಮದುವೆ ಮಾಡ್ಕೊಂಡ್ಮೇಲೆ ಅನಿಸ್ಕೊಂತೀವಿ ನೋಡಿ. ಎಲ್ಲ ಕ್ಲೀನಾಗಿ ಅದಕ್ಕೆ ಸೋಪ್ ಹಾಕೊಂಡು ಕ್ಲೀನಾಗಿ ಮೇಲ್ಗಡೆ ಎಣ್ಣೆ ಆಗಿರುತ್ತಲ್ಲ ಎಲ್ಲದೂ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಒಂದು ಚೂರು ಆರಿರುತ್ತೆ, ಬಂದಾಗ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅಷ್ಟಾಗೇನು ಗಲೀಜಾಗಿಲ್ಲ ಫುಲ್ಲು. ನೋಡಿ ಇವಾಗ ಸೋಪ್ ಈ ಥರ ಮೇಲ್ಗಡೆ ಸೋಪ್ ಹಾಕೊಂಡು ಒರೆಸ್ಕೊತೀನಿ, ಅಲ್ಲಲ್ಲಿಗೆ ಗಲೀಜಿರೋದೆಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿ ಕಾಣುತ್ತೆ ಅಷ್ಟು. ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ಅವ ಎಲ್ಲ ಒರೆಸ್ಕೊಬಿಟ್ನಲ್ಲ. ಇದಿಲ್ವಲ್ಲ ಕಟ್ಟೆ ಇಲ್ದಕ್ಕೆ ಹಸಿಟ್ಟೆಲ್ಲ ಉದ್ರಿರುತ್ತೆ, ಅದ್ರ ಮೇಲೆ ಚೂರು ನೀರು ಹಾಕಿದ್ರೆ ಅಲ್ಲಿ ಹಂಗೆ ಕುತ್ಕೊಬಿಡುತ್ತೆ. ಸರಿ ಅಂದ್ಬಿಟ್ಟು ಎಲ್ಲ ಇವಾಗ ಒರೆಸಾಯಿತು. ನನಗೆ ಗೊತ್ತಿಲ್ದಂಗೆ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ ನೋಡಿ. ನಾನು ಸ್ನಾನಕ್ಕೆ ಹೋಗಿದ್ನ, ಅದಕ್ಕೇ ಅವಳೇ 4 ತಟ್ಟೆ ತೊಳೆದಿಕ್ಬಿಡು ಅಮ್ಮು, ನೀವು ಊಟ ಮಾಡಿದ್ದು ಮತ್ತು ಲೋಟ ಎಲ್ಲ ಇತ್ತು ಅಮ್ಮು, ಎಲ್ಲ ಕ್ಲೀನಾಗಿ ತಮ್ಮ ಎಲ್ಲ ಚೆಲ್ಲಿದ್ದಾನೆ, ಅದನ್ನೆಲ್ಲ ಬಾಚಾಕ್ಬಿಟ್ಟು ಇದು ಒರೆಸ್ಬಿಡು, ಇದು ಸ್ಪಾಂಜರೆಲ್ಲ ಕ್ಲೀನಾಗಿ ಒರೆಸಿ ಪಾತ್ರೆ ತೊಳಿ ಅಂತ ಹೇಳಿದ್ನ. ಅವಳು ವೀಡಿಯೋ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ, ಅವಳೇ ಮಾಡ್ಕೊಂಡಿದ್ದಾಳೆ ವೀಡಿಯೋ ಇಲ್ಲಿಟ್ಬಿಟ್ಟು. ಇವಾಗಂತೂ ನಾನು ವೀಡಿಯೋ ಮಾಡೋದಕ್ಕೆ ಅವಳೇ ತಗೊಂಡು ಅಮ್ಮ ಇದೊಂದು ವೀಡಿಯೋ ಮಾಡ್ತೀನಿ ತಡಿ ಅಂತ ಎಲ್ಲ ಮಾಡ್ಕೊಂಡಿರ್ತಾಳೆ. ನಾನು ಎಡಿಟ್ ಮಾಡ್ಕೊತೀನಲ್ವಾ, ಸರಿ ಅಂದ್ಬಿಟ್ಟು ಅವಳು ಮಾಡಿದ್ರೆ ಮಾಡಲಿ ಬಿಡು, ನಾನು ಎಡಿಟ್ ಮಾಡ್ಕೊಳ್ಳೋ ಅಂದ್ಬಿಟ್ಟು ಮಾಡಿದ್ದೀನಿ ನೋಡೋ ಒಂದು ವೀಡಿಯೋ ಅಂತ ಅಂದು ನಾನು ಸರಿ ನೋಡ್ಕೊಬಿಟ್ಟು ತೊಳೆದಿದ್ದಾಳೆಲ್ಲ ತೊಳೆದ್ಬಿಟ್ಟು ಎತ್ತಿಕ್ಕಿದ್ಲು. ನಾನಿನ್ನು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೇನು ರಾತ್ರಿಗೆ ಸಾಂಬಾರು ಇತ್ತಲ್ಲ, ಅದಕ್ಕೇ ಏನಾರ ಮಾಡ್ಕೊಂಡ್ರೆ ಯಾಕೋ ಖಾರದ್ದು ಏನಾರು ತಿನ್ನಬೇಕು ಅನಿಸ್ತಾ ಇತ್ತು. ನನಗೇನೋ ಗೊತ್ತಿಲ್ಲ, ಮೊಟ್ಟೆ ಪಪ್ಸ್ ಇದೆಲ್ಲ ಹೊರಗಿನ ತಿನ್ನೋಕ್ಕಾಗಲ್ಲ ನನಗೆ, ಏನೋ ಗೊತ್ತಿಲ್ಲ ತಿಂದುಬಿಟ್ರೆ ಇಲ್ಲಾಂದರೆ ಒಂಥರ ಎದೆ ಉರಿತೈತೆ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಥರ ಅಂತ ಏನೋ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈರುಳ್ಳಿ ಬಜ್ಜಿ ಮಾಡ್ಬಿಟ್ಟು ಕ್ಲೀನಾಗಿ ಅಜ್ವಾಯಿನೆಲ್ಲ ಹಾಕಿ ಚೆನ್ನಾಗಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತ ಪಕೋಡ ಥರ ಕ್ರಿಸ್ಪಿಯಾಗಿದೆ ಚೆನ್ನಾಗಿರುತ್ತೆ ಅಂದ್ಕೊಂಡು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಂಗೆ ಅಂತ ತಿನ್ಕೊತಾ ಇದ್ದೀನಿ ನಾನಂತೂ ತಿನ್ಕೊಂಡು ಸಾರಿ ಕಡೆ ಬಿಸಿಗಿಟ್ಟೆ, ಈ ಕಡೆ ಅನ್ನ ಇಟ್ಟು ಮತ್ತೆ ಮುದ್ದೆನೂ ಮಾಡಿಕೊಂಡೆ. ಮಧ್ಯಾಹ್ನ ಮಾಡಿದ್ದೆ ಮುದ್ದೆ, ಇವಾಗಲೂ ಮಾಡ್ಕೊಳ್ಳೋಣ ಬಿಡು ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಅಂತ ಊಟ ಮಾಡಿಸ್ಕೊಂಡು ನನ್ನ ಮಕ್ಕಳಿಗೆ. ಅವ್ರು ಊಟ ಮಾಡೋದಿಲ್ಲ, ಒಂದ್ಸಲ ಮುದ್ದೆ ಹಾಕ್ಕೊಟ್ರೆ ತಣ್ಣಗಾಗಿ ಹೋಗಿರುತ್ತೆ, ನಾನೇ ಊಟ ಮಾಡಿಸ್ಕೊಂಡು ಊಟ ಮಾಡ್ತೀನಿ.
ನಾನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಬೋಂಡ, ತುಂಬ ಒಂದು ಬಟ್ಲಷ್ಟು ಮಾಡ್ಕೊಂಡು ಎಲ್ಲ ಕಲಿಸ್ಕೊಂಡು ಎಣ್ಣೆನೇ ಸುಮ್ಮನೆ ವೇಸ್ಟು. ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ. ಕ್ರಿಸ್ಪಿಯಾಗಿ ತುಂಬ ನೀರು ಥರ ಮಾಡಿಕೊಂಡ್ರೆ ಮೆತ್ತಗೆ ಚೆನ್ನಾಗಿರಲ್ಲ. ಸ್ವಲ್ಪ ಈರುಳ್ಳಿ ಗಟ್ಟಿಗಿದ್ರೆ ಪಕೋಡ ಥರ ಈರುಳ್ಳಿ ಥರ ಇರಬೇಕು, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ. ಮಾಡಿಕೊಂಡೆ ಹೋಗಿ ಊಟ ಮಾಡ್ಕೊಳಕ್ಕೆ ಹೋಗ್ತೀನಿ. ನಮ್ಮ ಮನೆಯೊಳಗೆ ಇಕ್ಕೊಟ್ಟೆ. ನಾನು ಅದಕ್ಕೆ ಬಿಸಿ ಮುದ್ದೆ ರೆಡಿ ಮಾಡ್ಕೊಂಡು ನನ್ನ ಮಕ್ಳಿಗೆ ಊಟ ಮಾಡಿಸೋಣ ಅಂದ್ಕೊಂಡು ಇವಾಗ ಹಾಕೊತಾ ಇದ್ದೀನಿ. ಬಿಸಿ ಬಿಸಿ ಸಾಂಬಾರು ಹಾಕೊಂಡು ತುಪ್ಪ ಹಾಕೊಂಡು ತಿಂತೀರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್ ಎಲ್ಲರಿಗೂ.